ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ವೀಕ್ಷಕರೇ, ಕೇಳುಗರೆ, ಸತ್ಯವಿಶ್ವಾಸಿಗಳೇ, ಪವಿತ್ರ ರಜಬ ತಿಂಗಳಿನಲ್ಲಿ ಹಲವಾರು ಮಹಾತ್ಮರು ನಮ್ಮಿಂದ ಬಿಟ್ಟಗಲಿದ್ದಾರೆ, ವಫಾತಾಗಿದ್ದಾರೆ, ಮರಣ ಹೊಂದಿದ್ದಾರೆ. ಅವರ ಪೈಕಿ ಭಾರತದ ಚಕ್ರವರ್ತಿಯೆಂದು, ಸುಲ್ತಾನರೆಂದು ನಮ್ಮೆಡೆಯಲ್ಲಿ ಪ್ರಸಿದ್ಧರಾದ ಒಬ್ಬರು ಮಹೋನ್ನತ ವ್ಯಕ್ತಿಯಾಗಿದ್ದರು, ಅಜ್ಮೀರ್ ಖ್ವಾಜಾ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್. ಆ ಮಹಾತ್ಮರ ಜೀವನಕ್ಕೊಂದು ಕ್ಷಕಿರಣ ಬೀರುವಂತಹ, ಅವರ ಜೀವನದ ಕೆಲವೊಂದು ಚರಿತ್ರೆಗಳಿಗೆ ಕಣ್ಣೋಡಿಸುವಂತಹ ಒಂದು ವಿಡಿಯೋ ಆಗಿದೆ ಇಂದು ವೀಕ್ಷಕರಾದ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸುತ್ತಿರುವುದು. ನಮಗೆ ಗೊತ್ತಿರಬಹುದು, ಮಹಾತ್ಮರಾದ ಅಜ್ಮೀರ್ ಖ್ವಾಜಾ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರು ಭಾರತದ ಚಕ್ರವರ್ತಿ ಎಂದು ಪ್ರಸಿದ್ಧಿ ಹೊಂದಿದ ಮಹಾತ್ಮರಾಗಿದ್ದಾರೆ. ಅವರ ಕುರಿತ ಒಂದು ಮಧುಗಾನ ಆಲಾಪಿಸಿ ಹಾಡಿ ನಮಗೆ ವಿಷಯಕ್ಕೆ ಬರೋಣ. ಯಾ ಶೈಖನಾ ಯಾ ಕುತುಬ ದಾಯಿರತಿಲ್ ವಿಲಾಯತಿ ಗೌಸನಾ ಅಲ್ ಮದದ್ ಯಾ ಶೈಖ ಅಜ್ಮೀರ್ ಮುഈನದ್ದೀನ್ ಲಾ ಇಲಾಹಾ ಇಲ್ಲಲ್ಲಾಹ್ ಲಾ ಇಲಾಹಾ ಇಲ್ಲಲ್ಲಾಹ್ ಲಾ ಇಲಾಹಾ ಇಲ್ಲಲ್ಲಾಹ್ ಮುಹಮ್ಮದುರ್ ರಸೂಲುಲ್ಲಾಹ್. ಒಮ್ಮೆ ನಮ್ಮ ಕಥಾಪುರುಷರಾದ ಅಜ್ಮೀರ್ ಖ್ವಾಜಾರವರು ಮುಹಿಯುದ್ದೀನ್ ಶೇಖರವರ ಬಳಿ, ನಮಗೆ ಗೊತ್ತಿರಬಹುದು ಮುಹಿಯುದ್ದೀನ್ ಶೇಖರವರು ಔಲಿಯಾ ಜಗತ್ತಿನ ಅತ್ಯಂತ ದೊಡ್ಡ ಮಹೋನ್ನತ ವ್ಯಕ್ತಿಯಾಗಿದ್ದಾರೆ. ಅವರ ಬಳಿ ಹೋಗಿ ಒಂದು ವಿಚಾರವನ್ನು ಕೇಳುತ್ತಾರೆ. ಬಗ್ದಾದ್ ಎಂಬ ಊರಿನ ಅಧಿಕಾರ ನನಗೆ ಲಭಿಸಬಹುದೇ ಎಂಬ ಬೇಡಿಕೆಯನ್ನು ಮುಹಿಯುದ್ದೀನ್ ಶೇಖರವರ ಬಳಿ ಹೋಗಿ ಮಹಾತ್ಮರಾದ ಅಜ್ಮೀರ್ ಖ್ವಾಜಾರವರು ಕೇಳಿಕೊಂಡಾಗ, ಮುಹಿಯುದ್ದೀನ್ ಶೇಖರವರು ಅಜ್ಮೀರ್ ಖ್ವಾಜಾರವರ ಬಳಿ ರೀಪ್ಲೇ ಮಾಡುತ್ತಾರೆ, ಉತ್ತರಿಸುತ್ತಾರೆ, ನಿಮಗೆ ನಾನು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಲ್ಲಿ ಬಗ್ದಾದಿಗಿಂತ ಉನ್ನತ ಮಟ್ಟದ ಒಂದು ದೇಶವಾದ ಭಾರತ ದೇಶದ ಅಧಿಕಾರವನ್ನು ನೀಡುವಂತೆ ನಾನು ಶಫಾತ್ ಮಾಡಿದ್ದೇನೆ, ಶಿಫಾರಸು ಮಾಡಿದ್ದೇನೆ ಎಂದು ಅಲ್ಲಿ ಅಜ್ಮೀರ್ ಖ್ವಾಜಾರವರಿಗೆ ಕಲಿಸಿಕೊಡುತ್ತಾರೆ. ತದನಂತರ ಒಮ್ಮೆ ಅಜ್ಮೀರ್ ಖ್ವಾಜಾರವರು ಪವಿತ್ರ ರೌಲಾಗೆ ತಲುಪಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರ ಜಿಯಾರತ್ಗಾಗಿ ಹೋದಾಗ ಅಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೇ ಸ್ವತಃ ಅಜ್ಮೀರ್ ಖ್ವಾಜಾರವರನ್ನು ಕರೆದು ಹೇಳುತ್ತಾರೆ, ಯಾ ಮುঈನದ್ದೀನ್ ಅಂತ ಸುಲ್ತಾನುಲ್ ಹಿಂದಿ ವವಲಿಯುಹಾ. ಓ ಅಜ್ಮೀರ್ ಖ್ವಾಜಾರವರೇ, ನೀವಾಗಿದ್ದೀರಿ ಭಾರತದ ಚಕ್ರವರ್ತಿ, ಭಾರತದ ಸುಲ್ತಾನ್. ರಾಕ ಮಸ್ಕನುಕ ವ ಮದ್ಫನುಕ, ನೀವು ನಿಮ್ಮ ವಾಸಸ್ಥಳವಾಗಿ ನಿಮ್ಮ ಅಂತ್ಯವಿಶ್ರಾಂತಿ ಹೊಂದುವ ಮಕ್ಬರಗಳನ್ನೆಲ್ಲವನ್ನು ನೀವು ಸೆಲೆಕ್ಟ್ ಮಾಡಬೇಕಾದದ್ದು ಆ ಭಾರತ ದೇಶದಲ್ಲಾಗಿದೆ ಎಂಬ ಅತ್ಯುನ್ನತ ಮಟ್ಟದ ಸಂದೇಶವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಜ್ಮೀರ್ ಖ್ವಾಜಾ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರಿಗೆ ನೀಡುತ್ತಾರೆ. ಒಟ್ಟಿನಲ್ಲಿ ಇದೊಂದು ಅದ್ಭುತವಾದ ಘಟನೆಯಾಗಿದೆ. ಅಜ್ಮೀರ್ ಖ್ವಾಜಾರವರ ಕುರಿತು ನಾವು ಕಲಿಯಬೇಕಾದಂತಹ ಒಂದು ಮಹತ್ತರವಾದ ಘಟನೆಯಾಗಿದೆ. ಇಂದು ಯಾವುದೇ ವ್ಯಕ್ತಿ ಇರಲಿ, ಅದು ಸಣ್ಣ ವ್ಯಕ್ತಿಯಾದರೂ ಭಾರತ ದೇಶದ ಅತ್ಯುನ್ನತ ಮಟ್ಟದಲ್ಲಿರುವ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಎಷ್ಟೇ ದೊಡ್ಡ ಕ್ರೀಡೆಯ, ಸಿನಿಮಾದ ಯಾವುದೇ ರೂಪದಲ್ಲಿರುವ ವ್ಯಕ್ತಿಯಾಗಲಿ, ಅಜ್ಮೀರ್ ಖ್ವಾಜಾ ರಲಿಯಲ್ಲಾಹು ಅನ್ಹು ರವರ ಆ ಒಂದು ಸನ್ನಿಧಾನಕ್ಕೆ, ಅವರ ಅಂತ್ಯವಿಶ್ರಾಂತಿ ಸ್ಥಳಕ್ಕೆ ಹೋಗಿ ಬರಕತ್ ಪಡೆಯದೆ ಯಾವೊಬ್ಬ ಅಧಿಕಾರಿ ಇಲ್ಲಿ ಮೇಲೆ ಬಂದಿಲ್ಲ. ಅವರಿಂದಾಗಿದೆ ಹಲವಾರು ಜನರು ಉನ್ನತ ಸ್ಥಾನಕ್ಕೆ ತಲುಪಿರುವುದು. ಮಾತ್ರವಲ್ಲ, ಅವರ ಜೀವನದಲ್ಲಿ ಘಟಿಸಿದಂತಹ ಮತ್ತೊಂದು ಅತ್ಯುನ್ನತ ಮಟ್ಟದ ಘಟನೆಯನ್ನು ನಿಮ್ಮ ಮುಂದಿಡಲು ಬಯಸುತ್ತೇವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನಿರ್ದೇಶನ ಮೇರೆಗೆ ಪವಿತ್ರ ರೌಲಾದಿಂದ ಅಜ್ಮೀರ್ ಖ್ವಾಜಾರವರು ಅಜ್ಮೀರ್ ಎಂಬ ಆ ಒಂದು ರಾಜಸ್ಥಾನದ ಊರಿಗೆ ತಲುಪಬೇಕಾದರೆ ಬಗ್ದಾದಿನಿಂದಾಗಿದೆ ಬರುವುದು. ಹಾಗೆ ಬಗ್ದಾದಿನಿಂದ ಬಂದಂತಹ ಮಹಾತ್ಮರಾದ ಅಜ್ಮೀರ್ ಖ್ವಾಜಾರವರು ಅಫಘಾನಿಸ್ತಾನದ ಕಾಂಟಹಾರ್ ಎಂಬ ಸ್ಥಳಕ್ಕೆ ತಲುಪುತ್ತಾರೆ. ಅಲ್ಲಿ ರಾಜಸ್ಥಾನ ತಲುಪುವ ಯಾತ್ರಾ ಮಧ್ಯೆಯ ಎಡೆಯಲ್ಲಿ ಒಂದು ವಿಭಾಗ ಅಗ್ನಿ ಆರಾಧಕರನ್ನು ಮಹಾತ್ಮರಾದ ಖ್ವಾಜಾ ಮುঈನುದ್ದೀನ್ ಚಿಸ್ತಿ ಅಜ್ಮೀರಿ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರು ಮುಸ್ಲಿಮರನ್ನಾಗಿ ಪರಿವರ್ತಿಸಿದಂತಹ, ಮುಸ್ಲಿಮರನ್ನಾಗಿ ಮಾಡಿದಂತಹ ಒಂದು ಅದ್ಭುತ ಸಿದ್ಧಿ ಇರುವ, ಪವಾಡವಿರುವ, ಕರಾಮತ್ತಿರುವ ಒಂದು ಘಟನೆ ನಡೆದು ಹೋಗುತ್ತದೆ. ಅದೇನೆಂದರೆ, ಅಲ್ಲಿನ ಅಗ್ನಿ ಆರಾಧಕರು ಶೇಖ್ ಅಜ್ಮೀರ್ ಖ್ವಾಜಾರವರೊಂದಿಗೆ ಒಂದು ಬೇಡಿಕೆಯನ್ನು ನೀಡುತ್ತಾರೆ. ಈ ಒಂದು ಅಗ್ನಿಯು ನಮ್ಮ ಆರಾಧ್ಯ ವಸ್ತುವಾಗಿದೆ, ಇದನ್ನು ನಿಮಗೆ ತಡೆಯಲು ಸಾಧ್ಯವಿಲ್ಲ. ಆ ಸಮಯದಲ್ಲಿ ಅಜ್ಮೀರ್ ಖ್ವಾಜಾರವರು ಹೇಳುತ್ತಾರೆ, ಅಲ್ಲಾಹನು ಸೃಷ್ಟಿಸಿದ, ಆರಾಧಕನು ಸೃಷ್ಟಿಸಿದಂತಹ ಒಂದು ಸೃಷ್ಟಿಯಲ್ಲಿ ಹೇಗೆ ಮಾತ್ರ ನೀವು ಸಹಾಯ ಕೇಳಲು ಸಾಧ್ಯ? ಅದರಿಂದ ನಿಮಗೆ ಒಂದು ಉಪಕಾರವೋ ಒಂದು ಉಪದ್ರವೋ ಲಭಿಸುವುದಿಲ್ಲ ಎಂದು ಮಹಾತ್ಮರಾದ ಅಜ್ಮೀರ್ ಖ್ವಾಜಾರವರು ಆ ಅಗ್ನಿ ಆರಾಧನೆಯನ್ನು ನಿಷೇಧಿಸಿದಾಗ ಅವರು ಹೇಳುತ್ತಾರೆ, ನೀನು ಹೇಳುವ ಅಲ್ಲಾಹನು ಅಥವಾ ಈ ಬೆಂಕಿಯನ್ನು, ಈ ಅಗ್ನಿಯನ್ನು ಸೃಷ್ಟಿಸಿದ ಒಂದು ಆರಾಧಕನಿದ್ದಾನೆ, ಅಲ್ಲಾಹನಿದ್ದಾನೆ ಎಂದು ನೀನು ಹೇಳುತ್ತೀಯಲ್ಲ,
ಹಾಗೆ ಒಂದು ಆರಾಧಕನು ಇದ್ದರೆ ಈ ಒಂದು ಬೆಂಕಿಯ ಮೇಲೆ, ಈ ಒಂದು ಅಗ್ನಿಯ ಮೇಲೆ ನೀವು ನಡೆದುಕೊಂಡು ಹೋಗಬೇಕು. ನಡೆದುಕೊಂಡು ಹೋಗಿ ಗುರಿ ತಲುಪಿದರೆ ನಿಮ್ಮ ಅಲ್ಲಾಹನು ಸರಿಯಾಗಿದ್ದಾನೆ ಎಂಬ ಬೇಡಿಕೆಯನ್ನು ಇಡುತ್ತಾರೆ. ಆ ಸಮಯ, ಆ ಕ್ಷಣದಲ್ಲಿ ಖಾಜಾ ಮೊಯಿನುದ್ದೀನ್ ಚಿಶ್ತಿ ಅಜ್ಮೀರ್ ರವರು ಅಲ್ಲಿ ಹೇಳುತ್ತಾರೆ, ಬೇಡ, ನಾನು ಮಾತ್ರ ಹೋದರೆ ನೀವು ನನ್ನ ಕುರಿತು ಅದೊಂದು ಮಾಯಾ ವಿದ್ಯೆಯಾಗಿದೆ, ಅದೊಂದು ಮ್ಯಾಜಿಕ್ ಆಗಿದೆ ಎಂದು ಅದನ್ನು ಅಲ್ಲಗಳೆಯಬಹುದು. ಆದುದರಿಂದ ನಾನು ಬೆಂಕಿಯ ಮೇಲೆ ಹೋಗಬೇಕಾದರೆ ನನ್ನೊಂದಿಗೆ ಅಗ್ನಿ ಆರಾಧಕರ ಸಾಲಿನಲ್ಲಿ ಸೇರಿದಂತಹ ಒಂದು ವ್ಯಕ್ತಿಯನ್ನು ನನಗೆ ಕಳುಹಿಸಿಕೊಡಬೇಕು ಎಂದು ವಾಗ್ದಾನವನ್ನು ಹೇಳಿದಾಗ, ಬೇಡಿಕೆಯನ್ನು ನೀಡಿದಾಗ ಅಗ್ನಿ ಆರಾಧಕರು ಒಬ್ಬ ವ್ಯಕ್ತಿಯನ್ನು, ಅವರ ಸಾಲಿನಲ್ಲಿ ಸೇರಿದಂತಹ ಒಂದು ವ್ಯಕ್ತಿಯನ್ನು ಕಳಿಸಿಕೊಡುತ್ತಾರೆ. ಹಾಗೆ ಆ ವ್ಯಕ್ತಿ ಈ ಅಜ್ಮೀರ್ ಖಾಜಾರವರೊಂದಿಗೆ ಬೆಂಕಿಯಲ್ಲಿ ಹೀಗೆ ನಡೆದುಕೊಂಡು ಹೋಗುತ್ತಾರೆ. ಹೇಗೆ ಆಗಿದೆ ನಡೆಯುವುದು? ಕುರ್ಆನಿನಲ್ಲಿ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರು ಅಗ್ನಿಯಿಂದ ಪಾರಾಗಬೇಕೆಂದು ಕೇಳಿಕೊಂಡಂತಹ ಒಂದು ದುಆ ಇಲ್ಲವೇ? ಕುಲ್ನಾ ಯಾ ನಾರು ಕೂನಿ ಬರ್ದಂ ವ ಸಲಾಮನ್ ಅಲಾ ಇಬ್ರಾಹಿಂ. ಈ ಒಂದು ದುಆವನ್ನು, ಪವಿತ್ರ ಕುರ್ಆನಿನ ಸೂಕ್ತವನ್ನು ಹೇಳುತ್ತಾ ಬೆಂಕಿಯ ಮೇಲೆ ಖಾಜಾ ಮೊಯಿನುದ್ದೀನ್ ಚಿಶ್ತಿ ಅಜ್ಮೀರಿ ಹಾಗೂ ಅಗ್ನಿ ಆರಾಧಕರಲ್ಲಿ ಸೇರಿದ ಒಂದು ವ್ಯಕ್ತಿ ಇಬ್ಬರು ನಡೆದುಕೊಂಡಾಗ ಅವರು ಗುರಿ ತಲುಪುವವರೆಗೂ ಅಗ್ನಿಯ ಯಾವುದೇ ತೊಂದರೆ, ಯಾವುದೇ ಒಂದು ಉಪದ್ರವ ಅಲ್ಲಿ ಅವರಿಗೆ ಉಂಟಾಗಲಿಲ್ಲ. ಆದುದರಿಂದ ಅಲ್ಲಿ ನೆರೆದಂತಹ ಅತ್ಯುನ್ನತ ಮಟ್ಟದ ಜನಸ್ತೋಮವಿಡಿ ಆ ಅಜ್ಮೀರ್ ಖಾಜಾರವರಲ್ಲಿ ವಿಶ್ವಾಸವನ್ನು ಮಾಡಿಕೊಂಡಿತ್ತು. ಇಸ್ಲಾಂ ಸ್ವೀಕರಿಸಿಕೊಂಡರು. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹು ಅಶ್ಹದು ಅನ್ನ ಮುಹಮ್ಮದ ರಸೂಲುಲ್ಲಾಹ್ ಎಂಬ ಶಹಾದತಿನ ವಚನವನ್ನು, ಅತ್ಯುನ್ನತ ಮಟ್ಟದ ತೌಹೀದಿನ ವಾಕ್ಯವನ್ನು ಅಲ್ಲಿ ಜಪಿಸಿಕೊಂಡು, ಹೇಳಿಕೊಂಡು, ನುಡಿದುಕೊಂಡು ಅವರೆಲ್ಲರೂ ಮುಸ್ಲಿಮರಾದರು ಎಂದು ಚರಿತ್ರೆ ನಮಗೆ ಕಲಿಸಿಕೊಡುವಾಗ, ಅಂತಹ ಮಹಾತ್ಮರ ಒಂದು ಜಗತ್ತಿಗೆ ಅವರ ಕುರಿತು ಕಲಿಯುವ, ಅವರ ಜೀವನ ಮಾದರಿ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಅವರು ಮರಣ ಹೊಂದಿದ ರಜಬ ತಿಂಗಳಿನಲ್ಲಿ ಮುಸ್ಲಿಮರಾದ ಸತ್ಯವಿಶ್ವಾಸಿಗಳಾದ ನಾವು ಮಾಡಬೇಕಾಗಿದೆ. ಅವರ ಜೀವನವನ್ನು ನಾವು ಮಾದರಿ ಮಾಡಿಕೊಂಡು ಅವರ ಜೀವನದಲ್ಲಿ ಘಟಿಸಿದಂತಹ ವಿಷಯಗಳನ್ನು ನಿಷೇಧಿಗಳಿಗೆ ಹೇಳಿಕೊಟ್ಟು ಪವಿತ್ರ ಇಸ್ಲಾಂ ಸ್ವೀಕರಿಸುವಂತೆ ಅದು ಅವರಿಗೆ ಪ್ರೇರಣೆಯಾಗಬೇಕು, ಪ್ರೋತ್ಸಾಹವಾಗಬೇಕು. ಅಲ್ಲಾಹನು ಮಹಾತ್ಮರಾದ ಅಜ್ಮೀರ್ ಖಾಜಾರವರ ಖೈರ್, ಬರಕತ್, ಅವರ ಮದದ್, ಅವರ ನಿಯಂತ್ರಣ ನಮ್ಮ ಜೀವನದುದ್ದಕ್ಕೂ ಅಲ್ಲಾಹನು ನೀಡಲಿ. ನಮ್ಮ ಸರ್ವ ತೊಂದರೆಗಳನ್ನು ಅಲ್ಲಾಹನು ಅಜ್ಮೀರ್ ಖಾಜಾರವರ ಬರಕತ್ತುಗಳಿಂದ ಈಡೇರಿಸಿ, ನಮ್ಮ ಸರ್ವ ಅಗತ್ಯಗಳನ್ನು ಅಲ್ಲಾಹನು ಅಜ್ಮೀರ್ ಖಾಜಾರವರ ಬರಕತ್ತಿನಿಂದ ನೆರವೇರಿಸಿಕೊಡಲಿ, ಈಡೇರಿಸಿಕೊಡಲಿ ಎಂದು ನಿಷ್ಕಳಂಕವಾಗಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ನಮ್ಮ ಸುನ್ನತ್ ಜಮಾಅತಿನ ಸಂಘಟನೆಗಳ ಹಾಗೂ ಸಂಸ್ಥೆಗಳ ಹಲವಾರು ಕಾರ್ಯಕ್ರಮಗಳು ಈ ಒಂದು ತಿಂಗಳು ಹಾಗೂ ಬರುವ ತಿಂಗಳುಗಳಲ್ಲಾಗಿ ನಡೆಯಬೇಕಿದೆ. ಪ್ರಧಾನವಾಗಿ ಮರ್ಕದು ಸಕಾಫತು ಸುನಿಯಾ ಎಂಬ ಅಹ್ಲು ಸುನ್ನ ವಲ್ ಜಮಾಅತಿನ ಅತ್ಯಂತ ದೊಡ್ಡ ಸಂಸ್ಥೆಯ ಸಮ್ಮೇಳನ ಫೆಬ್ರವರಿ 23ನೇ ತಾರೀಕಿಗೆ ನಡೆಯುತ್ತಿದೆ. ಅದೇ ರೂಪದಲ್ಲಿ ಮುಹಿಮ್ಮಾತ್ ಎಂಬ ಶೇಖುನಾ ಸಯ್ಯದ್ ತ್ವಾಹಿರುಲ್ ಹದಲ್ ತಂಗಳು ಉಸ್ತಾದರವರ ಮುಹಿಮ್ಮಾತ್ ಎಂಬ ಅತ್ಯಂತ ದೊಡ್ಡ ಸಂಸ್ಥೆಯ ಒಂದು ಸನದದಾನ ಸಮ್ಮೇಳನ ಹಾಗೂ ತಂಗಳು ಉಸ್ತಾದರವರ ಉರೂಸ್ ಕಾರ್ಯಕ್ರಮ ಫೆಬ್ರವರಿ 15, 16, 17, 18 ತಾರೀಕುಗಳಲ್ಲಾಗಿ ನಡೆಯುತ್ತಿದ್ದು, ಅದೇ ರೂಪದಲ್ಲಿ ಮಂಜನಾಡಿ ಸಮ್ಮೇಳನ ಅಲ್ಮದೀನಾ ಶೇಖುನಾ ಅಬ್ಬಾಸ್ ಉಸ್ತಾದರವರ ಸಂಸ್ಥೆಯ ಸಮ್ಮೇಳನ ಫೆಬ್ರವರಿ 3, 4, 5 ತಾರೀಕುಗಳಲ್ಲಿ ನಡೆಯುತ್ತಿದೆ. ಅದೇ ರೂಪದಲ್ಲಿ ಶೇಖುನಾ ತೋಕಿ ಉಸ್ತಾದ್, ನಮಗೆ ಗೊತ್ತಿರಬಹುದು, ಕರ್ನಾಟಕದಲ್ಲಿ ಆದರ್ಶ ದರಿದ್ರರ ಕಾಪಟ್ಯವನ್ನು ಬಹಿರಂಗಪಡಿಸಿ ಸೊಲ್ಲೆತ್ತದಂತೆ ನಡುಕ ಹುಟ್ಟಿಸಿದ ಉದ್ದಾಮ ವಿದ್ವಾಂಸರಾಗಿದ್ದಾರೆ ಶೇಖುನಾ ತೋಕಿ ಉಸ್ತಾದ್. ಅವರಿಂದ ಕಲಿತ ಹಲವಾರು ವಿದ್ವಾಂಸರು ಫುರ್ಕಾನಿಗಳಾಗಿ ಇಂದು ಕರ್ನಾಟಕ ರಾಜ್ಯದಲ್ಲಿ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅವರ ನಚ್ಚಬೆಟ್ಟು ಎಂಬ ಸಂಸ್ಥೆಯ ಸಮ್ಮೇಳನ ಏಪ್ರಿಲ್ 18, 19, 20 ತಾರೀಕುಗಳಲ್ಲಿ ನಡೆಯುವಾಗ ಎಲ್ಲಾ ಸುನ್ನಿ ಸಂಘ ಸಂಸ್ಥೆಗಳ ಸಮ್ಮೇಳನಗಳನ್ನು, ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಲು ಸುನ್ನತ್ ಜಮಾಅತಿನ ಕಾರ್ಯಕರ್ತರಾದ ನಾವು ಮುಂಚೂಣಿಯಲ್ಲಿರಬೇಕಾಗಿದೆ. ಅಲ್ಲಾಹನು ಅನುಗ್ರಹಿಸಲಿ, ಆಮೀನ್ ಎಂಬ ಪ್ರಾರ್ಥನೆಯೊಂದಿಗೆ ಕೊನೆಗೊಳಿಸುತ್ತಿದ್ದೇನೆ. ಈ ಒಂದು ವಿಷಯ, ಅಜ್ಮೀರ್ ಖಾಜಾರವರ ವಿಷಯ, ನೀವು ಪೂರ್ಣವಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೇಳುವುದರೊಂದಿಗೆ ನಿಮ್ಮ ಗೆಳೆಯರಿಗೆ ಕಳುಹಿಸಿ, ಆ ಗೆಳೆಯರೊಂದಿಗೆ ಕನಿಷ್ಠ ಪಕ್ಷ 1 ಸಬ್ಸ್ಕ್ರೈಬ್ ಆದರೂ ಮಾಡುವಂತೆ ನೀವು ಪ್ರತ್ಯೇಕವಾಗಿ ಆಹ್ವಾನ ಮಾಡಬೇಕು. ಅಲ್ಲಾಹನು ನಮಗೆ ಖೈರ್ ಬರಕತ್ತು ಕರುಣಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ನಮಗೆ ಇನ್ನೊಂದು ವಿಡಿಯೋದ ಮೂಲಕ ಮುಖತ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.